ಒಂದು ಮೀಡಿಯಮ್ ಸೈಜಿನ ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ಮಿಕ್ಸಿಗೆ ಜಾರಿಗೆ ಹಾಕಿದ್ದೇನೆ. ಒಂದು 6-7 ಬಾದಾಮಿ ಹಾಕಿದ್ದೇನೆ. ಮತ್ತು ನಿಮಗೆ ಕಾಣಿಸ್ತಾ ಇದೆ 8-9 ಗೇರುಬೀಜ ಹಾಕಿದ್ದೇನೆ. ಇದನ್ನು ಸಣ್ಣಗೆ ಕಡಿದುಕೊಳ್ಳುವ, ಸ್ವಲ್ಪನೇ ನೀರು ಹಾಕಿ. ಅಂದರೆ ಇದರಲ್ಲಿ ತೆಂಗಿನಕಾಯಿ ಹಾಲು ತೆಗೆಯುವುದಲ್ಲ, ಇದು ಹೀಗೇ ಇದನ್ನು ಕಡ್ದದನ್ನು ಪಾಯಸಕ್ಕೆ ಹಾಕುವಂಥದ್ದು. ಓಕೆ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಲ್ಲ? ನಾನು ನಮ್ಮ ತೋಟಕ್ಕೆ ಬಂದೆ. ಒಂದೇ ಒಂದು ಸೋರೆಕಾಯಿ ಇತ್ತು, ತೊಗೊಂಡೋಗೋಣ ಅಂತ. ಬಳ್ಳಿ ನೋಡಿ ಈ ಥರ ಹೋಗಿದೆ ಲಾಸ್ಟು. ಇವಾಗ ಎಲ್ಲ ಸಾಯ್ತಾ ಬಂತು. ಬಟ್ ಒಂದೇ ಒಂದು ಸೋರೆಕಾಯಿ ಇತ್ತು, ತೊಗೊಂಡೆ. ಬಳ್ಳಿ ನೋಡಿ ಈ ಕಡೆನೂ ಬಂದಿದೆ. ಇದು ಚಕ್ಕೋತ್ಲ ಗಿಡ, ಅದಕ್ಕೆ ಹಬ್ಕೊಂಡಿದೆ. ಏನಾದ್ರು ಮಾಡೋಣ ಅಂತ ಒಂದೇನು ಪುಟಾಣಿ ಸೋರೆಕಾಯಿ ಸಿಕ್ತು. ನಿಮಗೆ ಮನೆಗೆ ಹೋಗಿ ತೊಳೆದು ತೋರಿಸ್ತೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ, ಇಷ್ಟು ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ಕಾಣಿಸುತ್ತಲ್ಲ? ಇನ್ನೆಲ್ಲದನ್ನು ಹೆಚ್ಕೊಂಡು ಮತ್ತೆ ಹೇಳ್ತೀನಿ. ನೋಡಿ, ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಇಟ್ಟೆ ಪಾತ್ರೆಯಲ್ಲಿ. ತುಂಬ ನೀರು ಹಾಕೊಳ್ಳೋದು ಬೇಡ. ಬೇಯುವಾಗ ಅಂದರೆ ಕುದಿಯುವಾಗ ಎಲ್ಲದಕ್ಕೂ ತಾಗುತ್ತೆ ಕುದಿ, ಅಷ್ಟೇ ಹಾಕಿದ್ದೀನಿ. ಯಾಕೆಂದರೆ ಇಲ್ಲಾಂದರೆ ನೀರು ಆಗಿಬಿಡುತ್ತೆ. ಅದು ದಪ್ಪಕ್ಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ನಾನು ಮಾಡ್ತಿರೋದು ನಿಮಗೆ ಇವಾಗ ಅಂದಾಜಾಗಿರ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮುಚ್ಚಳ ತೆಗೆದೆ. ಅಷ್ಟಾಗುವಾಗ ನಿಮಗೆ ಬೆಂದಿದ್ದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಅಲ್ವಾ, ಪಾರದರ್ಶಕವಾಗಿದೆ. ಹೆಚ್ಚಿನ ಹೋಳುಗಳು ಇವಾಗ ಅದೆಲ್ಲ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಲಿ. ಫ್ರೆಂಡ್ಸ್, ಇದು ಅರಿಶಿಣದ ಗಿಡ. ಅದರದ್ದು ಎಳೆದು ಎಲೆ ಮಧ್ಯದ್ದು ನೋಡಿಕೊಂಡು ಒಂದು ಸಣ್ಣ ತುಂಡು ತೊಗೊಂಡೋಗ್ತೀನಿ ನಾನು. ಪಾಯಸಕ್ಕೆ ಹಾಕೋಣ, ಪರಿಮಳ ಬರ್ತದೆ. ಓಕೆ, ಒಂದು ಎಲೆ ತೊಗೊಂಡು ಬಂದೆ, ಸಣ್ಣ ಸಣ್ಣ ತುಂಡು ಮಾಡಿ ಹಾಕೋಣ. ಓಕೆ, ನೋಡಿ ಇದು ತೊಗೊಂಡು ಬಂದೆ. ಇವಾಗ ಬೆಲ್ಲ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದು ಸಾವಯವ ಬೆಲ್ಲ. ಅರಿಶಿಣದ ಎಲೆನ ಚೆನ್ನಾಗಿ ತೊಳ್ಕೊಂಡೆ. ಈಗ ಅದರೊಳಗೆ ಹಾಕ್ತೀನಿ ನಾನು. ಒಂದು ಸಲ ಮಗಚ್ತೀನಿ. ಅದು ಸಿಹಿಯನ್ನು ಎಳ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಇರಲಿ, ಬೆಲ್ಲ ಎಲ್ಲ ಕರಗಲಿ. ಬಾಯಿ ಮುಚ್ಚಳ ಹಾಗೆ ಮುಚ್ಚಿಡುವ. ಓಕೆ, ಸ್ವಲ್ಪ ಹೊತ್ತು ಹಾಗೆ ಇರಲಿ. ಈ ಬೆಲ್ಲ ಎಲ್ಲ ಹೀರ್ಕೊಂಡಾಗುವಾಗ ಹೀಗೆ ಆಯಿತು. ಅಂದರೆ ಸೋರೆಕಾಯಿನೂ ನೀರು ಬಿಟ್ಟಿದೆ. ಈಗ ನಾನು ಅಷ್ಟು ನೀರು ಹಾಕಿರಲಿಲ್ಲ ನೋಡಿ, ಹಾಗಾಗಿ ಈ ಥರ ಆಗಿದೆ. ಈಗ ನಿಮಗೆ ಅಂದಾಜಾಯಿತು ನಾನು ಏನು ಮಾಡ್ತಿದ್ದೀನಿ ಅಂತ. ಸೋರೆಕಾಯಿದು ಪಾಯಸ ಮಾಡ್ತಿರೋದು. ಇದಕ್ಕೆ ಇವಾಗ ನಾನು ತೆಂಗಿನಕಾಯಿ, ಬಾದಾಮಿ, ಗೇರುಬೀಜ ಎಲ್ಲ ಹಾಕಿ ಕಡ್ದಿಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಇವಾಗ ಹಾಕ್ತೀನಿ. ಹಾಕಿ ಒಂದು ಕುದಿಸಿದರೆ ಸಾಕು. ಅರಿಶಿಣದ ಎಲೆ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ಘಮ ಘಮ ಬರ್ತಾಯಿದೆ. ತುಂಬ ಚೆನ್ನಾಗಿದೆ. ಇದು ಸರ್ಪ್ರೈಸ್ ಇವತ್ತು ಮನೆಯವರಿಗೆ ಮಧ್ಯಾಹ್ನ ಊಟಕ್ಕೆ ಬಂದಾಗ. ಸೋರೆಕಾಯಿಗೆ ವಿಶೇಷ ಪರಿಮಳ ಇಲ್ಲ ಅಲ್ವಾ? ಇವಾಗ ಅರಿಶಿನ ಎಲೆ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ಪರಿಮಳ ಬರ್ತಾಯಿದೆ. ಇದು ನಾನು ತೆಂಗಿನಕಾಯಿ, ಗೋಡಂಬಿ, ಬಾದಾಮಿ ಹಾಕಿ ಕಡ್ದಿಟ್ಕೊಂಡದ್ದು ದಪ್ಪ ಪೇಸ್ಟ್ ಇತ್ತು. ಅದು ದಪ್ಪ ಮಾಡ್ಕೊಂಡಿದ್ದಕ್ಕೆ ಇವಾಗ ಇದು ಇಷ್ಟ ಆಗಿದೆ ನೋಡಿ. ಅಂದರೆ ಸೋರೆಕಾಯಿ ತುಂಬ ನೀರು ಬಿಟ್ಟಿರೋದು, ಹಾಗಾಗಿ ಎಷ್ಟಾಯಿತು. ಇನ್ನೂ ದಪ್ಪಕ್ಕಿರಬೇಕಾಗಿತ್ತು ಇದು, ಆವಾಗ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಆರಿದಾಗ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತಲ್ವ. ಬೇಕು ಅಂತಂದರೆ ನೀವು ಇದಕ್ಕೆ ಹಾಲು ಇದು ಏನಪ್ಪ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಂಡು ನೀರಲ್ಲಿ ಮುದ್ದೆ ಇಲ್ದಂಗೆ ಕಲಿಸ್ಕೊಂಡು ಹಾಕ್ಕೊಳ್ಬೋದು, ಇದಕ್ಕೆ ಬೆರೆಸ್ಕೊಳ್ಬೋದು. ಇಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ನಮಗೆ ಮುಸ್ರೆ ಆಗುತ್ತೆ, ಬೇಡ ಹಾಗಿದ್ದವರು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಹಾಕ್ಕೊಳ್ಬೋದು. ಓಕೆ, ಆವಾಗ ಒಂದು ಸ್ವಲ್ಪ ದಪ್ಪ ಬರುತ್ತೆ. ನಾನೇನು ಮಾಡೋಕ್ಕೆ ಹೋಗ್ತಿಲ್ಲ, ಆ್ಯಸ್ ಇಟ್ ಈಸ್ ಬಿಡ್ತೀನಿ. ಅದರ ರುಚಿ ಅದಕ್ಕಿರುತ್ತೆ. ಸ್ವಲ್ಪ ಆರಿದಾಗ ದಪ್ಪ ಆಗುತ್ತೆ. ಫ್ರೆಂಡ್ಸ್, ಇವಾಗ ಸೋರೆಕಾಯಿದು ಪಾಯಸ ನಮ್ಮ ಮುಂದೆ ರೆಡಿಯಾಗಿದೆ. ಈಗ ಇದು ಒಂದು ಕುದಿ ಬಂದರೆ ಸಾಕು, ಒಂದು ಕುದಿ ಬರಲಿ ಸಾಕಷ್ಟೇ.
ಒಂದು ಕುದಿ ಬಂದಾಗ ತೆಗೆದುಬಿಡೋದು. ಈ ಹಂತದಲ್ಲಿ ಇವಾಗ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಬೆರೆಸ್ತಾ ಇದ್ದೀನಿ ಡೈರೆಕ್ಟಾಗಿ. ಅದನ್ನೇನು ತುಪ್ಪದಲ್ಲೇನು ಹುರ್ಕೊಂಡಿಲ್ಲ, ಬೇಕಂದರೆ ಹುರ್ಕೊಳ್ಬೋದು. ಸುಮ್ಮನೆ ಬಾಯಿಗೆ ಸಿಗ್ತಾ ಇದ್ದರೆ ಮಜಾ ಇರುತ್ತೆ ಅಂತಂತ ಹಾಕಿದ್ದೀನಿ. ಆಯಿತು, ಕುದಿ ಬಂತು. ನಾವು ಒಂದು ಒಳ್ಳೆ ಕುದಿ ಬರಲಿ, ಆಫ್ ಮಾಡೋಣಂತೆ. ಸೋರೆಕಾಯಿದು ಪಾಯಸ ರೆಡಿ. ಸ್ವಲ್ಪ ಇದು ಬಿಳಿ ಇಲ್ಲ, ನೀವು ಸಕ್ಕರೆ ಹಾಕಿದರೆ ಬಿಳಿ ಇರುತ್ತೆ. ಮತ್ತು ಬೆಲ್ಲನೂ ಅಷ್ಟೇ, ಸ್ವಲ್ಪ ಬಿಳಿ ಬೆಲ್ಲ ಆದರೆ ಬೆಳ್ಳಗಿರುತ್ತೆ. ಇದು ಸಾವಯವ ಬೆಲ್ಲ ಆದ್ದರಿಂದ ಸ್ವಲ್ಪ ಡಾರ್ಕ್ ಆಗಿದೆ ಕಲರು. ಪರಿಮಳ ಮಾತ್ರ ಸಿಕ್ಕಾಪಟ್ಟೆ ಪರಿಮಳ ಬರ್ತಾಯಿದೆ. ಅರಿಶಿಣದ ಎಲೆದು ಸೂಪರ್ ಆಗಿರುತ್ತೆ. ನೀವು ಮಾಡ್ಕೊಂಡು ನೋಡಿ, ನಂಗೆ ತಿಳಿಸಿ ಹೇಗೆ ಅನ್ನಿಸ್ತು ನಿಮಗೆ ಅಂತ. ಓಕೆ, ಥ್ಯಾಂಕ್ ಯು. ಹೀರೆಕಾಯಿ ಪಾಯಸ ರೆಡಿ ಇದೆ. ಟೇಸ್ಟ್ ಮಾಡಿ ನೋಡೋಣ. ಮಾಡಿದ್ದೇ ಹೌದಂತೆ, ಮಾಡಿ ತಿಂದು ನೋಡೇ ಬಿಡೋಣ. ಪರಿಮಳ, ಅರಿಶಿನ ಎಲೆದು ಪರಿಮಳ ಬರ್ತಾ ಇದೆ. ತುಂಬಾ ರುಚಿ ಇದೆ. ನೀವು ಖಂಡಿತ ಮಾಡ್ಕೊಂಡು ನೋಡಿ. ಸಕ್ಕರೆ ಹಾಕಿದರೆ ಬಹುಶಃ ಈ ರುಚಿ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಬೆಲ್ಲ ಆದ್ದರಿಂದ ತುಂಬ ರುಚಿ ಇದೆ. ಮತ್ತು ತರಕಾರಿ ಅಂಗಡಿಗೆ ಹೋದರೆ ಇನ್ನು ಮುಂದೆ ಸೋರೆಕಾಯಿ ಅಯ್ಯೋ ಸಪ್ಪೆ ಇರುತ್ತೆ, ಏನು ಮಾಡೋದು ಅದರಲ್ಲಿ ಅಂತ ಬದಿಗಿಡಬೇಡಿ. ಖಂಡಿತ ತೊಗೊಂಡು ಬನ್ನಿ. ಹೀರೆಕಾಯಿ ಮತ್ತು ಪಡವಲಕಾಯಲ್ಲಿ ಏನೇನು ಮಾಡೋಕ್ಕಾಗುತ್ತೋ ಅದು ಎಲ್ಲದನ್ನೂ ಇದರಲ್ಲೂ ಮಾಡ್ಬೋದು. ಸಾರು, ಪಲ್ಯ, ಸಾಂಬಾರು ಏನು ಬೇಕಾದ್ರೂ ಮಾಡ್ಬೋದು. ತುಂಬ ಒಳ್ಳೆಯದು ಹೆಲ್ತಿಗೆ. ಮತ್ತು ನನಗೆ ಗೊತ್ತಿದ್ದಂಗೆ ಜಾಂಡೀಸ್ ಆದಾಗ ಎಲ್ಲ ಇದನ್ನು ಉಪ್ಪು ಸಹ ಹಾಕದೆ ಬೇಯಿಸಿ ಕೊಡ್ತಾರೆ, ಒಳ್ಳೆಯದು ಅಂಥೇಳಿ. ಮತ್ತು ಬಾಣಂತಿಗೆ ಕೊಡ್ತಾರೆ, ಹಾಲಿನ ಇದು ಹೆಚ್ಚಾಗೋಕ್ಕೋಸ್ಕರ. ಹಾಲು ಸೋರೆ ಅಂತಲೇ ಹೆಸರಲ್ವ ಇದಕ್ಕೆ. ಸೊ ಸೋರೆಕಾಯಿ ಅಂತ ಇನ್ನು ಮುಂದೆ ನೆಗ್ಲೆಕ್ಟ್ ಮಾಡ್ದಲೆ ತೊಗೊಂಡು ಬಂದು ಮನೆಗೆ ಒಂದು ಸಲ ಈ ಥರ ಪಾಯಸ ಮಾಡ್ಕೊಂಡು ತಿನ್ನಿ. ಹೇಗನ್ನಿಸ್ತು ಅಂತ ಹೇಳಿ. ಓಕೆನಾ? ಥ್ಯಾಂಕ್ ಯು.